ಇನ್ನೇನು ರೊಟ್ಟಿ ಮಾಡವ ಅದು ಸ್ವಲ್ಪ ಹಿಟ್ಟು ಉಳಿದೈತಿ ಇವಿಷ್ಟು ರೊಟ್ಟಿ ಮಾಡಿ ಜಲ್ದಿ ರೆಡಿ ಆಗಿಬಿಡ್ತೀನಿ ನಾನು. ಮತ್ತು ಬಸ್ಸಿಗೆ ಟೈಮ್ ಆಕೈತೆ ಅತ್ತೆ ತಲೆ ಬಚ್ಕೊಳತ್ತಾರನ 10:15 ಬಸ್ಸಿಗೆ ಹೋಗೋಣಂದಿದ್ರು. ಈಗ ಟೈಮ್ 10 ಗಂಟೆ ಆಗೈತೆ. ಇನ್ನು ಅರ್ಧ ಗಂಟೆಲಿ ಜಲ್ದಿ ರೆಡಿಯಾಗಿ ಹೋಗ್ಬೇಕು ನಾವು. ಇಲ್ಲಾಂದ್ರೆ ಬಸ್ಸ ಸಿಗಲ್ಲ. ಮಧ್ಯಾಹ್ನ 1 ಗಂಟೆ ಮಟ್ಟ ಕಾಯ್ಬೇಕಾಕೈತೆ. 1 ಗಂಟೆ ಬಸ್ಸಿಗೆ ಹೋದ್ರು ವಾಪಸ್ ಬರೋದು ಯಾವಾಗ ನಾವು? ವಾಪಸ್ ಏನು ಬರ್ತೀವಿ, ಅಲ್ಲಿ ಕುಂದ್ರೋದಾಗಲ್ಲ ನಿಂದ್ರೋದಾಗಲ್ಲ. ಮತ್ತು ಹೀಗೆ ಬಂದು ಹಾಗೆ ಹೋದ್ರು ಅಂತ ಚಿಕ್ಕಮ್ಮ ಬೈಕೋತೈತೆ. ಅದಕ್ಕೆ ಬೇಡ, ಈಗ ಹೋದ್ರೆ ಆರಾಮಾಗಿ ಊಟ ಅದು ಮಾಡಿಬಿಟ್ರು ಇಲ್ಲ 5 ಗಂಟೆಗೆ ಬಸ್ಸಿಗೆ ಬಂದು ಮುಡ್ತೀವಿ ನಾವು. ಗಂಗಾ, ಹಾಂ ರೀ ಅತ್ತೆ. ಏನು ಮಾಡತ್ತಿದ್ದೆ? ನಾನು ತಲೆ ಬಚ್ಕೊಳತ್ತಿದ್ನಿ. ಕೊಬ್ಬರಿ ಎಣ್ಣೆ ಚಳಿಗೋ ಏನೋ ಗಟ್ಟಿ ಆಗ್ಬಿಟ್ಟೈತಿ. ಇಷ್ಟೊತ್ತು ಬಿಸಿಲಾಗಿ ಇಟ್ಟಿದ್ನಿ. ಅದು ಎಷ್ಟು ಬಡಿದ್ರೆ ಎಣ್ಣೆನ ಬರತ್ತಿಲ್ಲ. ಅದಕ್ಕೆ ಇದು ಟೈಮ್ ಆಗಲ್ಲ ಮತ್ತು ಬಸ್ ಬಂದುಬಿಡ್ತೈತೆ. ಒಂದು ಸ್ವಲ್ಪ ಕಾಯಿಸ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ. ಗಂಗಾ, ರೊಟ್ಟಿ ಮಾಡೋದಾಗಿಲ್ಲ ಇನ್ನೂ ನಾದವ್ರಿ 2-3 ರೊಟ್ಟಿ ಅಷ್ಟೇ ಇದಾವೆ. ಮಾಡೋವಾದ್ರೆ ಆಯ್ತು ರೀ. ಎಲ್ಲ ತೆಗ್ದಿಟ್ಟು ನಾನು ತಲೆ ಬಚ್ಕೊಂಡು ರೆಡಿ ಆಗ್ತೀನಿ ರೀ. ಅತ್ತೆ, ಸೀರೆ ಇದು ಉಟ್ಕೊಂಡ್ರಿ? ಆಯ್ತಾಯ್ತು, ಒಂದೆರಡು ಮಾಡಿ ಜಲ್ದಿ ರೆಡಿ ಆಗಂಗ ಹೋಗೋಣಂತ. ಮತ್ತು ಬಸ್ಸಿಗೆ ಟೈಮ್ ಆಕೈತೆ. ಹೋಗಿ ವಾಪಸ್ ಬರ್ಬೇಕು ನಾವು 5 ಗಂಟೆ ಬಸ್ಸಿಗೆ. ಅದಕ್ಕೆ ಜಲ್ದಿ 10 ಗಂಟೆಗೆ ಬಸ್ಸಿಗೆ ಹೋಗ್ಬಿಡೋಣ. ಯಾವುದೋ ಒಂದು ಕೈಗೆ ಸಿಗ್ತಾವೆ 5 ಸೀರೆ, ಅದನ್ನು ಉಟ್ಕೊಂಡು ಇದು ನೋಡಿದ್ರೆ ಬಡಕ್ಕೆ ಎದ್ದು ಕಾಣತೈತೆ. ಸುಮ್ಮನೆ ಬೇರೆದು ಉಟ್ಕೊಳ್ಳ, ಇದೇ ಇರಲಿ ನೋಡೋಗಂಗ. ಇಲ್ಲಾಂದ್ರೆ ಬ್ಯಾಡಿರು, ಬೇರೆದು ಉಟ್ಕೋತೀನಿ. ಬೇಡ ಬಿಡ್ರಿ, ಇದೇ ಸೀರೆ ಇರಲಿ. ಕಲರ್ ಚಂದ ಕಾಣತೈತಿ ನಿಮ್ಗೆ. ಅತ್ತೆ, ಅಲ್ಲಿ ಹೊರಗೆ ಕುರ್ಚಿ ಮೇಲೆ ಮಲ್ಲಿಗೆ ಹೂ ಕಟ್ಟಿಟ್ಟಿನಿ ನೋಡ್ರಿ, ಮುಡ್ಕೊ ಹೋಗ್ರಿ, ಇನ್ನೂ ಚಂದ ಕಾಣ್ತೀರಿ. ಇದೇ ಇರಲಿ ಸೀರೆ. ಹ್ಞೂ ಆ ತಗೋ. ಹಂಗಾದ್ರೆ ಜಂಪರು ಮ್ಯಾಚಿಂಗ್ ಆಗೈತೆ. ಮತ್ತೆ ಎಲ್ಲಿ ಈಗ ಜಂಪರ್ ಅದು ಉಡ್ಕೊಂತ ಕುತ್ಕೊಂಡ್ರೆ ಟೈಮ್ ಆಕೈತೆ. ಮಲ್ಲಿಗೆ ಹೂ ನಂಗೆ ಬೇಡವ, ನೀನು ಮುಡ್ಕೊ. ನನಗೆ ಎಲ್ಲಿ ಹಂಗೆ ತಲೆ ಬಚ್ಕೋತೀನಿ ನಾನು. ನಮ್ಗಿಬ್ರಿಗೂ ಆಗೋಷ್ಟು ಇದಾವ್ರಿ ಹೂವು. ನೀವು ಒಂದು ಸ್ವಲ್ಪ, ನಾನು ಸ್ವಲ್ಪ ಮುಡ್ಕೊಳ್ಳೋಣ ತಗೊಳ್ರಿ. ಹೌದೇನು? ಹ್ಞೂ ಆ ತಗೋ. ಹಂಗಾದ್ರೆ ಮುಡ್ಕೋತೀನಿ. ಗಂಗಾ, ನೀನು ಯಾವಾಗ ಸೀರೆ ಉಟ್ಕೋತೀನಿ ಇನ್ನು? ನಾನು ಇದೇ ಸೀರೆ ಉಟ್ಕೋತೀನಿ ರೀ. ಇದೇ ಸೀರೆ ಉಟ್ಕೋತೆ? ಅಯ್ಯ, ಅಲ್ಲಿ ನೋಡಿ ಹಿಟ್ಟೆಲ್ಲ ಬಿದ್ದು ಬೆಳ್ಳಗಾಗೈತೆ. ಬೇರೆದು ಯಾವ್ದಾರು ಉಟ್ಕೋ ಹೋಗು. ಇರ್ಲಿ ಬಿಡ್ರಿ, ಹೊಸ ಸೀರೆನೇ ಇದು. ಮುಂಜಾನೆ ಇನ್ನು ಹುಟ್ಟಿನಿ. ಬಟ್ಟೆಯಿಂದ ಹಿಂಗೆ ಅನ್ಕೋತೀನಿ. ನೀವು ತಲೆ ಬಚ್ಕೋ ಹೋಗ್ರಿ. ನಾನು 1-2 ರೊಟ್ಟಿ ಮಾಡಿಟ್ಟು ಬಂದು ತಲೆ ಬಚ್ಕೋತೀನಿ. ನೋಡವ್ವ, ಏನೇನು ಮಾಡ್ತೀವಿ ಚಂದಾಗಿ ರೆಡಿ ಆಗಂದ್ರೆ ಅದು ಬೇಡ ಇದು ಬೇಡ ಅಂತ ಇರ್ತೀವಿ ಯಾವಾಗಲೂ. ಅವು ಪಿತಾಂಬರಿ ಅವೆಲ್ಲ ಸೀರೆ ಯಾವಾಗ ಉಟ್ಕೋತೇವನ್ನ? ಚಂದಾಗಿ ರೆಡಿ ಆಗ್ಬಾರ್ದ? ಎಷ್ಟು ದಿವಸ ಆದ್ಮೇಲೆ ತವರ ಮನೆಗೆ ಹೋಗತಿ. ಚಂದಾಗಿ ರೆಡಿ ಆಗೋದ್ರೆ ಎಷ್ಟು ಚಂದ ಕಂತೆ ಗೊತ್ತಾ? ಇರ್ಲಿ ಬಿಡ್ರಿ, ಆಡಂಬರ ಮಾಡ್ಕೊಂಡು ರೆಡಿ ಆಗೋಗಿ ಏನು ಮಾಡೋದೈತ್ರಿ ಅಲ್ಲಿ? ಹ್ಞೂ ಈಗ ಗೊತ್ತಾಯ್ತು ನನಗೆ ಯಾಕೆ ನೀನು ರೆಡಿ ಆಗತ್ತಿಲ್ಲ ಅಂತ. ನೀನು ಎಲ್ಲಿ ಚಂದಾಗಿ ರೆಡಿ ಆಗೋದ್ರೆ ನಿನ್ನ ಚಿಕ್ಕಮ್ಮ ಹೊಟ್ಟೆ ಹುರ್ಕೋತೈತಂತಲ್ಲ. ಏನು ಅನ್ನಲ್ಲ, ರೆಡಿ ಆಗೋಗಿ ನಾನು ಹೇಳ್ತೀನಿ ನೋಡಿ. ಅಯ್ಯೋ, ಏನು ಅನ್ನಕ್ಕೆ ಹೋಗ್ಬೇಡ್ರಿ ನೀವು. ಇಷ್ಟು ದಿನದ ಮೇಲೆ ಹೋಗತ್ತೀವಿ. ಸುಮ್ಮನೆ ಹೋಗಿ ಜಗಳ ಆಡ್ಕೊಂಡು ಮುಖ ಕೆಡಿಸ್ಕೊಂಡು ಬರೋದು ಬೇಡ್ರಿ. ಅಪ್ಪನ ನೋಡ್ಕೊಂಡು ಹಂಗೆ ವಾಪಸ್ ಬಂದುಬಿಡೋಣ್ರಿ. ಹ್ಞೂ ಆಯ್ತು ತಗೊಳವ, ಹಂಗೆ ಮಾಡೋಣ. ಹೋಗಿ ಅಪ್ಪನ ನೋಡಿ ವಾಪಸ್ ಬಂದುಬಿಡೋಣ. ಅಲ್ಲಿದ್ದರೂ ಇಟ್ಕೋಬೇಕಲ್ಲ ನಿಮ್ಗೆ ಹೇಳಿ ಚಿಕ್ಕಮ್ಮ. ಎಲ್ಲಿಗೆ ಹೋದ್ರು ಇರಾಕ ಬಂದಿದ್ದಾರೆ ಏನೋ ಅನ್ಕೊತಾಳೆ ಏನೋ. ಆಯ್ತಗೋ, ನಾನು ತಲೆ ಬಚ್ಕೋತೀನಿ. ನೀನು ಜಲ್ದಿ ರೆಡಿ ಆಗಿ. ನಿಮ್ಮ ಮಾವಂಗೆ ಜಿಲೇಬಿ ತರ ಕಳ್ಸೀನಿ. ಜಿಲೇಬಿ 1-2 ಬಿಸ್ಕೆಟ್ ಪಾಕೆಟ್ ತೊಗೊಂಡ್ಬಾ ಅಂತ ಹೇಳೀನಿ. ಎಲ್ಲಿ ರೊಟ್ಟಿ ಅಷ್ಟ ಆಗ್ತಾವೆ, ಏನಾದರೂ ಸ್ವೀಟ್ ತೊಗೊಂಡು ಹೋಗ್ಬೇಕಲ್ಲ. ಮೈಸೂರು ಪಾಕು ಇಲ್ಲ ಅಂತ, ಅದಕ್ಕೆ ಜಿಲೇಬಿನ ತೊಗೊಂಡು ಹೋದ್ರೆ ಆಯ್ತಂತೆ ದುಡ್ಡು ಕೊಟ್ಟು ಕಳ್ಸೀನಿ. ರೆಡಿ ಆಗಿ, ನಾನು ರೆಡಿ ಆಗ್ತೀನಿ. ಹ್ಞೂ ಆಯ್ತು ರೀ ಅತ್ತೆ. ನೋಡು, ಸಪ್ಪೆ ಮುಖ ಮಾಡ್ಕೊಂಡು ಆಯ್ತು ರೀ ಅತ್ತೆ ಅಂದ್ರೆ ನನಗೆ ಹೆಂಗೆ ಸಾಕಾಗ್ತೈತೆ ಹೇಳು? ನೀನು ಅಲ್ಲಿ ಹೋಗಿ ಅಳೋದು ಕರೆಯೋದು ಮಾಡಿದ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲವ ಯವ್ವ. ಮೊದಲೇ ಹೇಳ್ಬಿಡು. ಅಲ್ಲಿ ಹೋಗಿ ಅಮ್ಮನ ಫೋಟೋ ನೋಡಿ ಅಳ್ತೀನಂದ್ರೆ ನಾನು ಬರಲ್ಲ. ನೀನೊಬ್ಳೆ ಹೋಗ್ಬೋ. ಅದಕ್ಕೆ ಹೇಳತ್ತೀನಿ, ನಕ್ಕೊಂತ ಇರು. ಅಲ್ಲಿ ಹೋದ್ರು ಅಮ್ಮನ ನೆನಪು ಬರ್ತೈತೆ, ಇಲ್ಲ ಅನ್ನಂಗಿಲ್ಲ, ಯಾರಿಗಾದ್ರೂ ಬಂದೇ ಬರ್ತೈತೆ. ಆದರೆ ನಿನ್ನ ಚಿಕ್ಕಮ್ಮ ಮುಂದೆ ಹತ್ರ ಅವಳಿಗೆ ಖುಷಿ ಆಗ್ತೈತೆ. ಅದಕ್ಕೆ ಅಲ್ಲಿ ಹೋದ್ರು ನಕ್ಕೊಂತ ಚಲೋತಾಗಿರ್ಬೇಕು ನೀನು, ಆಯಿತಾ? ಹಿಂಗಂದ್ರೆ ಅಷ್ಟೇ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ನಾನು. ಹ್ಞೂ ಆಯ್ತು ಅತ್ತೆ. ಹ್ಞೂ ನೋಡಿ, ಹಿಂಗಿರ್ಬೇಕು ಯಾವಾಗಲೂ. ಖುಷಿಯಾಗಿ ನಕ್ಕೊಂತ ಇರ್ಬೇಕು. ನೀನು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ, ಆಯಿತಾ? ಆಳ್ಬಾರ್ದು. ನಾನು ಹೋಗಿ ತಲೆ ಬಚ್ಕೊಂಡು ಬರ್ತೀನಿ ಅಂದ್ರೆ. ನೀನು ಮಾಡೋ ಈ 1-2 ರೊಟ್ಟಿ ಮಾಡಿ ಅವು ಡಬ್ಬಿ ಇದಾವೆ ನೋಡಿ, ಎಲ್ಲಿದ್ದಾವೆ ಡಬ್ಬಿ ತೆಗ್ದಿಡು. ಬಂದು ಬ್ಯಾಗ್ ತೊಗೊಂಡು ಬಂದು ಇವು ಆಲೂಗಡ್ಡೆ ಪಲ್ಯ ಎಲ್ಲ ಆರೈತಲ್ಲ, ಅದು ಎಲ್ಲ ಡಬ್ಬ್ಯಾಗ ಹಾಕಿ ತುಂಬಿಟ್ಟು ಜಲ್ದಿ ಹೋಗೋಣ. ನಿಮ್ಮ ಮಾವ ಬಂತೇನೋ ನೋಡೋನಿಂದ. ಹ್ಞೂ ಆಯ್ತು ತಗೊಳ್ರಿ ಅತ್ತೆ. ಗಿರ್ಜಿ, ನೆನದವರ ಮನದಲ್ಲಿ ಬಂದೇ ಬಿಟ್ಟು ನೋಡಿ ನಿಮ್ಮ ಮಾವ. ಇರು, ಹೋಗಿ ತಲೆ ಬಚ್ಕೋತೀನಿ ನಾನು. ಆ ಬ್ಯಾಗ್ ತೆಗೆದಿಟ್ಟಿನಿ. ದೊಡ್ಡ ಬ್ಯಾಗ್ ಒಂದು ಐತೆ, ಸಣ್ಣ ಬ್ಯಾಗ್ ಒಂದು ಐತೆ. ಅದರಲ್ಲಿ ಯಾವ ತೊಗೊಂಡು ಹೋಗೋದು ನೋಡು. ನೀನೊಂದು ನಾನೊಂದು ತಗೊಳ್ಳೋಣ. ಏನು ಒಂದೇ ಬ್ಯಾಗಲ್ಲಿ ಹಾಕೋಣ? ಎಲ್ಲ ಒಂದೇ ಬ್ಯಾಗಲ್ಲಿ ಹಾಕಿ ತಗೊಳ್ಳೋಣ ತಗೊಳ್ರಿ. ಒಂದೇ ಬ್ಯಾಗ್ ತಗೊಳ್ಳೋಣ ತಗೋ, ಚಲೋ ಆಗ್ತೈತೆ. ಮತ್ತೆ ಅಲ್ಲಿ ಬಸ್ಸಲ್ಲಿ ಜಾಗ ಸಿಗಲಿಲ್ಲ ಅಂತಂದ್ರೆ ನಿಂತ್ಕೊಂಡು ಹೋಗೋದು ಬೇಡ. ಯಾಕೆ ಬೇಕು, ಒಂದೇ ಬ್ಯಾಗ್ ತಗೊಳ್ಳೋಣ ಅಂತ. ಇರು, ಬರ್ತೀನಿ. ಮತ್ತೆ ಅಲ್ಲಿ ಕಾಯತೈತೆ, ಅದು ಎಲ್ಲ ಹತ್ರ ಹೋಗ್ತೈತೇನೋ. ಹುಡುಗರು ಬರೋ ಅಷ್ಟೊತ್ತಿಗೆ ಮನೆಗೆ ಬರೋಕೆ ಹೇಳ್ಬೇಕು. ಇಲ್ಲಾಂದ್ರೆ ಬಂದು ಹುಡುಕ್ತಾರೆ ಹುಡುಗರು. ಏನಾದರೂ ಒಂದು ಹೇಳ್ಬೇಕು ಅವ್ರಿಗೆ. ನಾವು 5 ಗಂಟೆ ಬಸ್ಸಿಗೆ ಬರೋ ಟೈಮಲ್ಲಿ ಅವ್ರಿಗೆ ಎಲ್ಲಾದ್ರೂ ಅಂಗಡಿಗೆ ಕರ್ಕೊಂಡು ಹೋಗಂತ ಹೇಳ್ಬೇಕು. ಮತ್ತು ನಾವು ಊರಿಗೆ ಹೋಗಿರೋದು ಗೊತ್ತಾಯ್ತಂದ್ರೆ ಗುಂಡ ಆಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೆ ಈಗ ಹೇಳಿಡ್ತೀನಿ. ಹೌದ್ರಿ ಅತ್ತೆ, ಈಗ ಹೇಳಿಡ್ರಿ ಮಾವರಿಗೆ. ಮತ್ತು ನಾವು ಬರೋ ಟೈಮಲ್ಲಿ ಬಸ್ ಹತ್ರ ಕರ್ಕೊಂಡು ಬಂದ್ಗಿಂದಾರ ನೋಡ್ರಿ ಅವ್ರಿಗೆ. ಬಸ್ ಹತ್ರ ಅದು ಕರ್ಕೊಂಡು ಬರಲ್ಲ, ಅದು ಗೊತ್ತೈತೆ. ಮತ್ತು ಅಳ್ತಾನೆ ಗುಂಡ ಅಂತ. ಎಲ್ಲಾದರೂ ಹೊಲಕ್ಕೆ ಹೋಗಿವಂತ ಏನಾದರೂ ಒಂದು ಸುಳ್ಳು ಹೇಳಿ ಅಂಗಡಿಗೆ ಕರ್ಕೊಂಡು ಹೋಗಂತ ಹೇಳ್ಬೇಕು. ಈ ರೊಟ್ಟಿ ಉಳಿತಾವಲ್ಲ, ರೊಟ್ಟಿ ಸಾರು, ರಾತ್ರಿದು ಟೊಮೆಟೊ ಸಾರು ಇರಬೇಕು. ಅನ್ನ ಒಂದು ಮಾಡ್ಕೊಳಕ್ಕೆ ಹೇಳ್ಬೇಕು ನಿಮ್ಮ ಮಾವಂಗೆ. ಮತ್ತು ಈಗ ಅನ್ನ ಕೆಡ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗಿಬಿಡ್ತೈತವ ಯವ್ವ. ನಾವು ಜಲ್ದಿ ಹೋಗೋಣ ನಡಿ. ಆಯ್ತು, ಬರ್ತೀನಿ ನಡ್ರಿ. ಹಾಯ್ ಫ್ರೆಂಡ್ಸ್.
ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮದೆ ನೋಡ್ರಿ. ಇವತ್ತು ನಾವು ರೊಟ್ಟಿ ಪಲ್ಯ ಅದು ಕಟ್ಕೊಂಡು ಎಲ್ಲಿಗೆ ಹೋಗತ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದ್ರಿ. ಹೌದ್ರಿ ಫ್ರೆಂಡ್ಸ್, ನಾನು ನಮ್ಮ ತವ್ರ ಮನೆಗೆ ಹೋಗತ್ತೀನಿ. ಅಲ್ಲಿ ನಮ್ಮ ಅಪ್ಪ ಅಮ್ಮ ತಂಗಿ ಇದ್ದಾರೆ. ಅಮ್ಮ ಅಂತಂದ್ರೆ ಚಿಕ್ಕಮ್ಮ ಇದ್ದಾರೆ. ಹಾಗಾಗಿ ನಮ್ಮ ಅತ್ತೆ ಇಷ್ಟು ದಿನ ಕಳಿಸ್ತಾ ಇರ್ಲಿಲ್ರಿ ನನಗೆ. ಈಗ ಹೋಗೋಣ ಅಂದಿದ್ದಕ್ಕೆ ಹೊಲದ ಕೆಲಸ ಎಲ್ಲ ಮುಗಿತಲ್ರಿ, ಕರ್ಕೊಂಡು ಹೋಗತ್ತಾರ, ಅದಕ್ಕೆ ಹೋಗತ್ತೀವ್ರಿ. ಈ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದ್ರಿ. ಭಾಳ ಮಂದಿ ಗಂಗಾ ತವ್ರ ಮನೆಗೆ ಹೋಗಲ್ವಾ ಅಂತೆಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋ ಮಾಡತ್ತೀನಿ ರೀ. ನಾನು ಈ ವಿಡಿಯೋ ಹೆಂಗೆ ಬರುತ್ತೆ ಏನಂತ ಗೊತ್ತಿಲ್ರಿ. ಯಾಕಂದರೆ ನನಗೆ ಕತೆಗಳನ್ನ ಮಾಡೋದು ಭಾಳ ಟೆನ್ಷನ್ ಆಗಿಬಿಡುತ್ತೆ ರೀ. ಅಂದರೆ ಯೋಚನೆ ಮಾಡ್ಬೇಕಲ್ರಿ, ಅದು ಸಂಭಾಷಣೆ ಮಾಡೋದು ಅವೆಲ್ಲ ಸ್ವಲ್ಪ ಕಷ್ಟ. ಇದು ರೆಸಿಪೀಸ್ದೇ ವಿಡಿಯೋ ಮಾಡ್ಕೊತಿದ್ದೆ ರೀ. ನಾನು ಕತೆಗಳನ್ನ ಮಾಡೋದು ನಂಗೆ ಮೈಂಡಲ್ಲೇ ಇರಲಿಲ್ಲ ರೀ. ಅದು ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗ ನೀವೆಲ್ಲ ಗಂಗಾ ಗಂಡ ಎಲ್ಲಿ ಅಂತ ಕೇಳಿ ನನಗೆ ಕತೆಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ರಿ. ಈಗಾದರೂ ಅಷ್ಟೇ ಗಂಗಾ ತವ್ರ ಮನೆಗೆ ಹೋಗಿ ಬಂದ್ರೆ ಆಮೇಲೆ ರಾಜು ಬರೋ ಥರ ವಿಡಿಯೋ ಮಾಡಬೇಕು, ಅದು ಮಾಡ್ರಿ ಅಂತ ಹೇಳತ್ತೀರಿ. ಆದರೆ ನಂಗೆ ಐಡಿಯಾನೇ ಸಿಗ್ತಾ ಇಲ್ಲ. ಐಡಿಯಾ ಹೇಳ್ರಿ, ಯಾವ ಥರ ಮಾಡ್ಬೇಕು ಏನಂತ. ಅಂದರೆ ನಾನು ಮಾಡ್ತೀನಿ ರೀ ಸಿಂಪಲ್ಲಾಗಿ. ನಂಗೆ ಜಾಸ್ತಿ ಮಾತಾಡೋದು ಸ್ವಲ್ಪ ಕಡಿಮೆ ರೀ. ಹಾಗಾಗಿ ಕತೆಗಳನ್ನ ಮಾಡೋದು ಸ್ವಲ್ಪ ಟೆನ್ಷನ್ ಆಗತ್ತೈತೆ ನನಗೆ. ಈ ಬ್ಯಾಕ್ಗ್ರೌಂಡ್ ನಾವು ಡೈಲಿ ಬಳಸ್ತಾ ಇರ್ತೀವಲ್ರಿ, ಹಾಗಾಗಿ ಅಷ್ಟೊಂದೇನು ಇದಾಗಲ್ಲ. ಅದು ಅಂತಂದ್ರೆ ಬೇರೆ ಊರಿಂದು ಬ್ಯಾಕ್ಗ್ರೌಂಡ್ ತಗೋಬೇಕು. ಅಲ್ಲಿ ಗಂಗಾ ಮನೆ ತವ್ರ ಮನೆಯದು ಬ್ಯಾಕ್ಗ್ರೌಂಡು, ಅಪ್ಪಾಜಿ ಕ್ಯಾರೆಕ್ಟರು ಯಾವ್ದು ತಗೊಳ್ಳೋಣ ಅಂತ ಯೋಚನೆ ಮಾಡಬೇಕು. ಅಮ್ಮನ ಕ್ಯಾರೆಕ್ಟರ್, ಚಿಕ್ಕಮ್ಮನ ಕ್ಯಾರೆಕ್ಟರ್ ಯಾವ್ದು ತಗೋಬೇಕಂತ ಯೋಚನೆ ಮಾಡಬೇಕು. ಇವೆಲ್ಲ ಭಾಳ ಟೆನ್ಷನ್ ರೀ. ಹಾಗಾಗಿ ನಾನೊಂದು ಸ್ವಲ್ಪ ಸಿಂಪಲಾಗಿನೇ ಈ ಸ್ಟೋರಿ ಮಾಡ್ತಾ ಇದ್ದೀನಿ ರೀ. ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋದಲ್ಲಿನೂ ಏನೇನು ಮಾತಾಡಿದ್ದೀನಿ, ಏನೇನು ತಪ್ಪು ಮಾತಾಡಿದ್ದೀನಿ ಗೊತ್ತಿಲ್ಲ ರೀ. ಯಾಕಂದ್ರೆ ಇವತ್ತು ಶನಿವಾರ ರೀ, ಇಲ್ಲಿ ಸಂತೆ ಇರುತ್ತೆ. ಹಾಗಾಗಿ ಆಟೋ ಗಾಡಿಗಳು ಸೌಂಡು ಭಾಳ ಇತ್ತು. ಹಾಗಾಗಿ ನಾನು ಫಾಸ್ಟಾಗಿ ಮಾತಾಡಿ ಏನೋ ಒಂದು ಈ ವಿಡಿಯೋ ಮಾಡಿದ್ದೀನಿ ರೀ. ನೋಡೋಣ ಇದರ ಮುಂದಿನ ವಿಡಿಯೋ ನಾಳೆ ಬರುತ್ತಾ ಇಲ್ಲ ನಾಡಿದ್ದು ಬರುತ್ತಾ ಗೊತ್ತಿಲ್ಲ. ಯಾಕಂದ್ರೆ ನಾಳೆ ಮಕ್ಕಳ ರಜೆ ಐತ್ರಿ. ಹಾಗಾಗಿ ನೋಡೋಣ. ಗಂಗಾ ತವ್ರ ಮನೆಗೆ ಹೋಗಿರೋ ವಿಡಿಯೋ ಸ್ವಲ್ಪ ಟೈಮ್ ಆಗ್ಬೋದು. ಅಂದರೆ ಅಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ನ ವಾಯ್ಸ್ ಚೇಂಜ್ ಮಾಡಿ ಮಾತಾಡಬೇಕು. ಗಂಗಾ ಚಿಕ್ಕಮ್ಮನ ಸ್ವಲ್ಪ ಸಿಟ್ಟಲ್ಲಿ ವಾಯ್ಸ್ ಮಾತಾಡಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಆಕೈತಿ. ದಯವಿಟ್ಟು ಕ್ಷಮಿಸ್ರಿ, ಭಾಳ ಮಾತಾಡಿದ್ನಿ. ಬರೀ ವಿಡಿಯೋನ ಚಾಲು ಮಾಡೋಣ. ಎಷ್ಟು ಕೆಜಿ ತಂದಿ ಜಿಲೇಬಿ? ನೀನ ಹೇಳ್ದಿಲ್ಲ ಅರ್ಧ ಕೆಜಿ ತಗೊಂಡ್ ಬಾ ಅಂತ, ಅದಕ್ಕೆ ಅರ್ಧ ಕೆಜಿ ತಗೊಂಡ್ ಬಂದಿ ನಾನು. ಅರ್ಧ ಕೆಜಿನ ತಗೊಂಡ್ ಬಾ ಅಂತ ದುಡ್ಡು ಕೊಟ್ಟಿದ್ನಿ, ಸಿಗ್ತಾವ ಇಲ್ಲ ಅನ್ಕೊಂಡು ಕೇಳಿದ್ನಪ್ಪ. ಮತ್ತೆ ಬಿಸ್ಕೆಟ್ ಬಂಡಲ್ ಎಲ್ಲಿದಾವ? ಇವು ಬಿಸ್ಕೆಟ್ ಬಂಡಲ್ ಖಾಲಿ ಆಗಿದಾವ ಅಂತಲೇ ಗಿರ್ಜಿ, ಅದಕ್ಕೆ ಈ ಜಿಲೇಬಿ ಅಷ್ಟ ತಗೊಂಡ್ ಬಂದಿನಿ ನೋಡು. ಖಾಲಿ ಆಗಿದಾವ? ಮನ್ಯಾಗೂ ಇಲ್ಲಪ್ಪ. ಅವು ಪಾರ್ಲೇಜಿ ಬಿಸ್ಕೆಟ್ ಇದ್ವು, ಅವು ಹುಡುಗರು ತಿಂದೆಲ್ಲ ಖಾಲಿ ಮಾಡಿದ್ದಾರೆ. ಇರ್ಲಿ ತಗೋ, ನಡೀತೈತೆ. ಆ ಬ್ಯಾಗಲ್ಲಿ ಹಾಕಿಡು. ಮತ್ತು ಉಳ್ದಿರೋ ದುಡ್ಡು ಕೊಡಿಲಿ. ಎಷ್ಟು ಉಳ್ದಿದ ತಗೋಪ್ಪ. 100 ರೂಪಾಯಿ ಕೊಟ್ಟಿದ್ದಿ, ಇವ 80 ರೂಪಾಯಿ ಆಯ್ತು. ಇನ್ನೇನು 20 ರೂಪಾಯಿ ಅಷ್ಟೇ ಇದಾವ. ಇರ್ಲಿ ತಗೋ, ನಂಗೆ ಬೀಡಿ ಗಿಡಿ ತಗೊಳಕ್ ಬರ್ತೈತಿ. ಏನು 80 ರೂಪಾಯಿದು ಜಿಲೇಬಿ? ಸಾಧ್ಯನೇ ಇಲ್ಲ. ನಾನು ಮೊನ್ನೆ ಸಂತೆಗೆ ಹೋದಾಗ 50 ರೂಪಾಯಿ ಅರ್ಧ ಕೆಜಿ ಹಂಗೆ ತೊಗೊಂಡು ಬಂದೀನಿ. ಸುಳ್ಳು ಹೇಳ್ಬೇಡ. 50 ರೂಪಾಯಿ ವಾಪಸ್ ಕೊಡಿಲಿ. ಅಯ್ಯ, ಇರವ 20 ರೂಪಾಯಿ ಇದಾವ ಕಿಸೆಯಲ್ಲಿ. ನಿನ್ಗೆ 50 ರೂಪಾಯಿ ಎಲ್ಲಿಂದ ಕೊಡ್ಲಿ ನಾನು? ಈಗ ಹೋಗಿರಲ್ಲ, ಕೇಳಿ ಹೋಗಿ ಸೀನಪ್ಪನ ಕೇಳ್ಬಿಟ್ಟು ಹೋಗಿ. ನಾನು ಸುಳ್ಳು ಹೇಳತ್ತೀನಿ ಅನ್ಸತೈತಿ ನಿನ್ಗೆ. ನನ್ನ ಹತ್ರ ನೋಡಿ ಕಿಸೆ ಚೆಕ್ ಮಾಡ್ಬೇಕಿದ್ರೆ ಈ 1 ರೂಪಾಯಿ ಇಲ್ಲ ನನ್ನ ಕಡೆ. ಅದಕ್ಕೆ ಕೊಡ್ತೀಯೇನೋ 20 ರೂಪಾಯಿ ಅನ್ಕೊಂಡು. ನೀನು ನೋಡಿದ್ರೆ ಟಿಕೆಟಿಗೆ ಬೇಕು ಅದಕ್ಕಿದ್ದಕ್ಕಂತ ಕೇಳತ್ತಿ ಅಂತ ಗೊತ್ತು. ತಗೋ 20 ರೂಪಾಯಿನ ತಗೊಂಡು. ಹೌದೇನು? ಎಷ್ಟೊಂದು ರೇಟ್ ಆಗಿದಾವಲ್ಲಪ್ಪ ಇವು 4-5 ದಿನಕ್ಕೆ. ಮೊನ್ನೆ ಇನ್ನು ಸಂತೆಲ್ಲ 50 ರೂಪಾಯಿ ಅರ್ಧ ಕೆಜಿ ಹಂಗೆ ತೊಗೊಂಡು ಬಂದಿದ್ನಿ. ಅಯ್ಯ, ರಾತ್ರಿ ಮಾಡಿದ್ರೆ ಆಗೋದು. ಆದರೆ ಏನು ಮಾಡೋದು, ಅಚಾನಕ್ಕಾಗಿ ಹೊರಟಿವಿ ನಾವು ಊರಿಗೆ. ಇರಲಿ ತಗೋ. ಹುಡುಗರು ಬಂದ್ರೆ ಬಸ್ ಹತ್ರ ಕರ್ಕೊಂಡು ಬರಬೇಡ, ಇಲ್ಲಿ ಮನೆಗೂ ಇರಬೇಡ. ಎಲ್ಲಾದ್ರ ಅಲ್ಲಿ ಅಂಗಡಿ ಕರ್ಕೊಂಡು ಹೋಗಿ. ಮತ್ತು ಸೀನಪ್ಪ ಅಂಗಡಿ ಹತ್ರ ಬೇಡ, ಆ ಕಡೆಗೆ ಐತಲ್ಲ ಆ ಅಂಗಡಿ ಕರ್ಕೊಂಡು ಹೋಗಿ. ಯಾಕಂದ್ರೆ ಮತ್ತು ನಾವು ಬರೋ ಟೈಮಲ್ಲಿ ಗುಂಡಾ ಪುಟ್ಟಿ ನೋಡಿದ್ರಂದ್ರೆ ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಬೇಡ, ಅದಕ್ಕೆ ನಾವು ಬಂದಾದ್ಮೇಲೆ ಕರ್ಕೊಂಡು ಬಾ. ನಾವು ಬಂದು ಸೀರೆ ಒಂದು ಸ್ವಲ್ಪ ಚೇಂಜ್ ಮಾಡಿ ಚಾಯ್ಗೆ ಮಾಡ್ತೀವಿ, ಅವಾಗ ಬರ್ರಿ. ಆತು ತಗೋ. ನಾನು ಜಲ್ದಿ ರೆಡಿ ಆಗ್ತೀನಿ. ಸ್ವಲ್ಪ ಜಿಲೇಬಿ ಬ್ಯಾಗಲ್ಲಿ ಇಟ್ಟು ಬಸ್ ಹತ್ರ ನಿಂತ್ಕೊ ಹೋಗಪ್ಪ. ಬಸ್ ಬಂದರೆ ಹೇಳುವಂತೆ. ಮತ್ತು ಇದು ಬಸ್ ಬಂದಿದ್ದು ಗೊತ್ತಾಗಲ್ಲ ನಮ್ಗೆ. ಈ ಕಡೆಗೆ ಐತೆ, ಆ ಸೌಂಡ್ ಬರಲ್ಲ. ಅದಕ್ಕೆ ಬಸ್ ಬರೋ ಟೈಮಿಗೆ ಸ್ವಲ್ಪ ಕೂಗಿ ಹೇಳಿ ಬರ್ತೀವಿ ಜಲ್ದಿ. ಇನ್ನೇನು ರೊಟ್ಟಿ ಮಾಡಿ ರೆಡಿ ಆಗ್ತಾಳೆ ಅವಳು. ಇಟ್ಟೋಗು. 20 ರೂಪಾಯಿ ಅಷ್ಟೇ ಇದಾವೆ ನಿನ್ನ ಹತ್ರ? ಆಯ್ತು ತಗೋ, ಇಟ್ಕೋ. 20 ರೂಪಾಯಿ. 10 ರೂಪಾಯಿದಾವೆ. ಹುಡುಗರಿಗೆ ಏನಾದರೂ ತಿನ್ನೋಕೆ ಕೊಡ್ಸು. 10 ರೂಪಾಯಿ ನೀನು ಇಟ್ಕೊ. ನೋಡೋಣ, 50 ರೂಪಾಯಿ ಇದಾವೆ ಟಿಕೆಟಿಗೆ. ಆಗ್ತಾವೆ ಇಷ್ಟು. ಅಲ್ಲಿ 5 ರೂಪಾಯಿ ಅಷ್ಟೇ ಟಿಕೆಟ್. ಇವಾಗೇನು 7 ರೂಪಾಯಿ ಮಾಡಿದಾರೇನಪ್ಪ ಟಿಕೆಟ್. ನೋಡ್ಬೇಕು ಎಷ್ಟೆಷ್ಟು ಆಗ್ತಾವೆ. ಆಗ್ತದವ. 50 ರೂಪಾಯಿ ಇದಾವೆ ನನ್ನ ಹತ್ರ. ಅಲ್ಲಿ ಬಿಸ್ಕೆಟ್ ಬಂದಲ್ಲಿ ಏನಾದರೂ ತಗೊಂಡು ಹೋಗ್ತೀನಿ. ಆಯ್ತು ತಗೊಳಪ್ಪ, ಹೋಗು. ಯಾವ್ದು ಈ ಬ್ಯಾಗಲ್ಲಿ ಇಡ್ಲಿ? ಅದೇ ಬ್ಯಾಗ್ನಾಗ ಇಡು. ಒಂದೇ ಬ್ಯಾಗ್ ತೊಗೊಂಡು ಹೋಗ್ತೀವಿ.
ತಲೆ ಬಚ್ಕೋತೀನಿ ತಡಿಯಪ್ಪ. ಟೈಮ್ ನೋಡಿ ಎಷ್ಟಾಯ್ತು? ಅಯ್ಯೋ 10:15 ಆಯ್ತು. ಆಯ್ತು ತಡಿಯಪ್ಪ, ಜಲ್ದಿ ತಲೆ ಬಚ್ಕೋತೀನಿ ನಾನು. ಗಂಗಾ ಗಂಗಾ ಜಲ್ದಿ ಬಾ, 10:15 ಆಯ್ತು ನೋಡು. ಇನ್ನೇನು ಒಂದು 10 ನಿಮಿಷ ಅಷ್ಟ, ಜಲ್ದಿ ಹೋಗೋಣ. ಹರೇ ರಾಮಕೃಷ್ಣ. ಅಯ್ಯ ಕೂದಲು ಇನ್ನೂ ಹಸೇವು ಇದ್ದಂಗೆ ಇದಾವೆ ಇವು. ಸ್ನಾನ ಮಾಡಿ ನಾನೊಬ್ಳು ಆರಿಸ್ಕೊಂಡೇ ಇಲ್ಲ, ಹಂಗೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಹಸೇವಿದಾವೆ. ಏನು ಮಾಡಲಿ, ಎಣ್ಣೆ ಹಚ್ಚಲ ಬೇಡ. ದಿನಾಲು ಎಣ್ಣೆ ಹಚ್ತೀನಿ, ಆದರೂ ಹೊಟ್ಟೆ ಎಷ್ಟೊಂದು ಆಗೈತೆ ನೋಡು, ಕಡಿಯಾತೈತೆ ಹಂಗೆ. ಇರಲಿ ಬೇಡ ಎಣ್ಣೆ ಹಚ್ಚೋದು, ಹಂಗೆ ಬಚ್ಕೋತೀನಿ. ಮತ್ತು ಎಣ್ಣೆ ಹಚ್ಕೊಂಡ್ರೆ ಇನ್ನೂ ಸ್ವಲ್ಪ ಹಸೇವು ಕೂದಲು ಒಂಥರ ಜಿಗಟ್ ಬಂದಂಗೆ ಆಗ್ತಾವೆ. ಬೇಡ, ಹಂಗೆ ಬಚ್ಕೋತೀನಿ. ಏನೋ ಮರ್ತು ಬಂದನಲ್ಲ ಅನ್ಕೊಂಡೆ. ಅಯ್ಯೋ ಕುರ್ಚಿ ಮೇಲೆ ಹೂವು ಇಟ್ಟಿದ್ನಿ, ಮುಡ್ಕೊಳ್ರಿ ಅಂದಿದ್ಲು. ಅವಳಿಗೆ ತರ ಕೇಳ್ಬೇಕು. ಹಸೇವು ಕೂದಲು ಹಂಗೆ ಕಟ್ಕೊಂಡ್ಬಿಟ್ಟೇನಿ, ಸಿಕ್ಕೆಷ್ಟಾಗಿದೆ ನೋಡಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮಂದಿ ನೋಡ್ರಿ. ಇದೇನಪ್ಪ ಗಿರ್ಜಕ್ಕ ಮನೆ ಮುಂದೆ ಯಾವುದೋ ದೆವ್ವ ಬಂದು ಕುಂತೈತಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಮ ಗಿರ್ಜಕ್ಕನ ಕುಂತೀನಿ. ಏನಪ್ಪ ಅಂತಂದ್ರೆ ಈ ವಿಡಿಯೋ ಇಲ್ಲೇ ಮುಗಿಸಾತೀನಿ ರೀ. ನೋಡೋಣ, ನಾಳೆ ಆದ್ರೆ ನಾನು ವಿಡಿಯೋ ಮಾಡ್ತೀನಿ ರೀ. ಆಗಿಲ್ಲ ಅಂತಂದ್ರೆ ಸೋಮವಾರ ಅಪ್ಲೋಡ್ ಮಾಡ್ತೀನಿ ರೀ. ದಯವಿಟ್ಟು ಯಾರು ಬೇಜಾರಾಗೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾಳೆ ಹುಡುಗರು ಇರ್ತಾರೆ ರೀ ಸ್ಕೂಲಿಂದ. ಅವರು ಹೋಮ್ವರ್ಕು ಮತ್ತು ಅವರು ಬ್ಯಾಗ್ ತೊಳೆಯೋದು, ಲಂಚ್ ಬ್ಯಾಗ್ ತೊಳೆಯೋದು ಅದಾಗ್ಬಿಡ್ತೈತೆ ರೀ ಕೆಲಸ. ಹೇಳ್ಬೇಕಂದ್ರೆ ರವಿವಾರ ಫ್ರೀ ಇರ್ತೀವಿ ಅನ್ಕೋತೀವಿ ರೀ. ರವಿವಾರನ ಭಾಳ ಕೆಲಸ ಇರ್ತಾವೆ. ಏನಾದರೂ ಬೆಡ್ಶೀಟ್ ತೊಳೆದು ಹಾಕೋದು ಏನಾದರೂ ಇರಲಿ, ನಾನು ರವಿವಾರನ ಮಾಡ್ಕೋತೀನಿ ರೀ. ಆದಷ್ಟು ಕೆಲಸ ಕ್ಲೀನಿಂಗಿಂದು ರವಿವಾರನೂ ನಾವು ಸ್ವಲ್ಪ ಫ್ರೀ ಕೊಟ್ಟಿಲ್ಲ ಅಂತಂದ್ರೆ ಆ ಹುಡುಗರಿಗೂ ಬೇಜಾರಾಗ್ತೈತೆ ರೀ. ಹಾಗಾಗಿ ನೋಡೋಣ, ನಾನು ಆದಷ್ಟು ಟ್ರೈ ಮಾಡ್ತೀನಿ ರೀ. ಅಕಸ್ಮಾತ್ ನಂಗೆ ಟೈಮ್ ಸಿಕ್ತಂದ್ರೆ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇಲ್ಲಾಂದ್ರೆ ಸೋಮವಾರ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನನ್ನ ಪರಿಸ್ಥಿತಿನೂ ಈಗ ಸದ್ಯದ್ದು ಸರಿ ಇಲ್ಲರಿ. ಯಾಕಂದ್ರೆ ಹಾಸ್ಪಿಟ್ಲಿಗೆ ಅಡ್ಡಾಡೋದಾಗೈತೆ. ಆಗಲೆಲ್ಲ ಇದೇನಪ್ಪ ಹಾಸ್ಪಿಟ್ಲಿಗೆ ಅಡ್ಡಾಡ್ತಾರಂತ ನೀವು ಅನ್ಕೋಬಾರ್ದಂತ ನಾನು ಶೇರ್ ಮಾಡ್ಕೊಳತ್ತಿಲ್ಲ ಅಷ್ಟೇ. ಆಯ್ತು ರೀ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸಾತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಇರುವ ಎಲ್ಲ ವಿಡಿಯೋಸ್ಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಖುಷಿ, ಓ ಖುಷಿ, ಓನ್ ಮಾಡತ್ತಿ ಬಾಯಲ್ಲಿ.